ಪೊಲೀಸರನ್ನ ಬಳಸಿಕೊಂಡು ಖಾಸಗಿ ಜಮೀನು ಕಬಳಿಕೆಗೆ ಯತ್ನ ನಡೆದಿದೆ. ದೇವನಹಳ್ಳಿಯ ಕುಂದಾಣ ಹೋಬಳಿಯ ಕಾಮೇನಹಳ್ಳಿಯಲ್ಲಿ ಘಟನೆ ನಡೆದಿರೋದು. ಪೊಲೀಸರನ್ನೇ ಬಳಸಿಕೊಂಡಿದ್ದಾರೆ ಈ ಕೃತ್ಯಕ್ಕೆ. ಖಾಸಗಿ ಜಮೀನು ಅದನ್ನ ಕಬಳಿಕೆ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕಾಮೇನಹಳ್ಳಿ ಅಲ್ಲಿ ಈ ಘಟನೆ ನಡೆದಿದೆ. 2023ರಲ್ಲಿ 5 ಎಕರೆ ಜಮೀನನ್ನ ಖರೀದಿ ಮಾಡಿದ್ರು ಇಂಡಿಯಾ ಬಿಲ್ಡ್ ರಿಯಾಲಿಟಿ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಕಂಪನಿ. ಇದೀಗ ಏಕಾಏಕಿಯಾಗಿ ಬಿಹಾರ ಮೂಲದ ಮಹಿಳೆ ಅತಿಕ್ರಮಣ ಪ್ರವೇಶ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬಿಹಾರ ಮೂಲದ ನೀಲಂ ಎಂಬ ಮಹಿಳೆ ಅತಿಕ್ರಮವಾಗಿ ಪ್ರವೇಶ ಮಾಡಿದ್ದಾರೆ. ಆ ಅತಿಕ್ರಮ ಪ್ರವೇಶ ಮಾಡೋದಕ್ಕೆ ವಿಶ್ವನಾಥಪುರ ಪೊಲೀಸರು ಸಾಥ್ ಕೊಟ್ಟಿದ್ದಾರೆ ಅನ್ನುವಂಥ ಆರೋಪ ಈಗ ಕೇಳಿ ಬರ್ತಾ ಇದೆ. ಜಮೀನಿನಲ್ಲಿ ಅಳವಡಿಸಿದಂತ ಬೋರ್ಡ್ ಅನ್ನ ಕಿತ್ತಾಕಿ ದೌರ್ಜನ್ಯ ಮಾಡಿದ್ದಾರೆ. ಅತಿಕ್ರಮ ಪ್ರವೇಶ ಬೇರೆಯವ್ರ ಪ್ರಾಪರ್ಟಿ. ಸದ್ಯ ಜಮೀನಿನ ಎಲ್ಲಾ ದಾಖಲೆಗಳು ಕೂಡ ಆ ಖಾಸಗಿ ಕಂಪನಿ ಹೆಸರಲ್ಲಿದೆ. ಇಂಡಿಯಾ ಬಿಲ್ಡ್ ರಿಯಾಲಿಟಿ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಖಾಸಗಿ ಕಂಪನಿಯ ಹೆಸರಲ್ಲಿದೆ. ಜೊತೆಗೆ ಅಲ್ಲಿ ಬೋರ್ಡ್ ಕೂಡ ಹಾಕಿದ್ರು. ಆ ಬೋರ್ಡ್ ಅನ್ನ ಕೂಡ ಕಿತ್ತಾಕಿ ಆ ದೌರ್ಜನ್ಯ ದಾಖಲೆಗಳಿದ್ರೂ ಕೂಡ ಖಾಸಗಿ ಕಂಪನಿ ವಿರುದ್ಧವೇ ಪೊಲೀಸರು FIR ಹಾಕೊಂಡಿದ್ದಾರೆ. ಹಾಗಾಗಿ ಪೊಲೀಸರನ್ನೇ ಬಳಸಿಕೊಂಡು ಈ ಖಾಸಗಿ ಜಮೀನು ಕಬಳಿಕೆಗೆ ಯತ್ನ ನಡೀತಾ ಇದೆಯಾ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರೋದು. FIR ದಾಖಲು ಮಾಡಿದ್ದಾರೆ ವಿಶ್ವನಾಥಪುರ ಪೊಲೀಸರ ಮೇಲೂ ಕೂಡ ಅನುಮಾನಗಳು ಮೂಡ್ತಾ ಇದೆ. ಬೇರೆಯವ್ರ ಜಮೀನಿಗೆ ಬಂದು ಈ ಮಹಿಳೆ ಗಲಾಟೆಯನ್ನ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಈ ಸ್ವತ್ತು ನಂದು, ಈ ಜಾಗ ನಂದು ಅಂತ ಬಿಹಾರ ಮೂಲದ ಮಹಿಳೆ ಹೇಳ್ತಾ ಇದ್ದಾರೆ. ಜೊತೆಗೆ ಬೋರ್ಡ್ ಅನ್ನ ಕೂಡ ಕಿತ್ತು ಹಾಕಿದ್ದಾರೆ. ಮಹಿಳೆಯನ್ನ ಗಮನಿಸ್ತಾ ಇದೀವಿ ವಿಜುವಲ್ಸ್ ಅಲ್ಲಿ. ಅದೇ ಮಹಿಳೆ ಆ ಸ್ವತ್ತು ನಂದು, ಈ ಜಮೀನ್ ನಂದು, ಬೇರೆಯವರು ಜಮೀನ್ ಆಗಿದ್ರು ಕೂಡ ಆ ಜಮೀನ್ ನಂದು ಅನ್ನುವಂಥದ್ದನ್ನ ಹೇಳಿ ಗಲಾಟೆಯನ್ನ ಮಾಡ್ತಾ ಇರೋದು. ಯಾವುದೇ ದಾಖಲೆಯನ್ನ ತೋರಿಸ್ತಾ ಇಲ್ಲ. ಮೂಲ ಮಾಲೀಕರು ಅಲ್ಲಿ ಯಾರಿದ್ದಾರೆ ಅವ್ರಿಗೆ ಧಮಕಿ ಹಾಕ್ತಾ ಇದ್ದಾರೆ. ಈ ಸ್ವತ್ತನ್ನ ನಾನು ಖರೀದಿಸಿದ್ದೇನೆ ಅಂತ ಗಲಾಟೆ ಮಾಡ್ತಾ ಇದ್ದಾರೆ. ಪೊಲೀಸರನ್ನ ಸ್ಥಳಕ್ಕೆ ಕರೆಸ್ಕೊಂಡು ಮಹಿಳೆ ಗಲಾಟೆಯನ್ನ ಮಾಡ್ತಾ ಇರೋದು. FIR ಕೂಡ ದಾಖಲಾಗಿದೆ. ಅದು ಈ ಖಾಸಗಿ ಕಂಪನಿ ಇದೆಯಲ್ಲ ಅವ್ರ ಮೇಲೆ ಈಗ ಕೇಸ್ ದಾಖಲಾಗಿದೆ. ನೀವು ಯಾವ ಹೇಳಿಕೆ ಇಲ್ಲ. ನಮ್ಮ ಸೈಡ್ ಅಲ್ಲಿ ಮಾಡ್ಬಿಟ್ಟು ನೀವು ಮಾತಾಡ್ಕೊಳ್ಳಿ ಮೇಡಮ್. ಇಟ್ಕೊಳ್ರಿ, ರೆಕಾರ್ಡಿಂಗ್ ಇಟ್ಕೊಳ್ರಿ. ನಾವೇನ್ ದೌರ್ಜನ್ಯ ಮಾಡ್ತಾ ಇಲ್ಲ. ರೆಕಾರ್ಡಿಂಗ್ ಆರಾಮಾಗಿ ಇಟ್ಕೊಳ್ರಿ. ಮೂರ್ತಿ ಕೂಡ ಅದಾರೆ ಪಾದ್ರೆ. ಓಯ್ ದಾರಿ ದಾರ್ಯ, ಓಯ್ ದಾರ್ಯ ಪದಮ್ಮ ಪದ ಔಟ್ ಔಟ್. ನಮ್ಮ ಸೈಡ್ ಅಲ್ಲಿ ಕ್ಯಾಮೆರಾ ಮಾಡೋದಕ್ಕೆ ನೀವು ಯಾರಿಲ್ಲ ಅಲ್ವಾ? ನಮಗೆ ನಮ್ಮ ಸೈಡ್ ಅಲ್ಲಿ ಮಾಡ್ತಾ ಇದೀವಿ. ನಿಮ್ಮ ಸೈಡ್ ಅಲ್ಲಿ ಅಲ್ಲ. ನಿಮ್ಮ ಸೈಡ್ ಅಲ್ಲಿ ಕೆಲಸ ಮಾಡಿದೀವಿ. ಆಮೇಲೆ ನಮ್ಮ ಕೆಲಸ ಮಾಡ್ತೀವಿ. ನಾನು ಪ್ರಾಬ್ಲಮ್ ಇಲ್ಲ ಬಾಸ್. ಅದೇ ಬಾಸ್ ಸರ್ ಬೀಳ್ಸ್ಬೇಡ್ರಿ ಸರ್. ಬೀಳ್ಸ್ಬೇಡಿ. ಯಾಕೆ ಬೀಳ್ಸ್ಬೇಡ್ರಿ? ಯಾಕೆ ನಾನು ಕೇಳ್ತಾನೆ ಯಾಕೆ? ಸರ್ ಅದು ಬೀಳ್ಸ್ಬೇಡ್ರಿ. ಅವ್ರ ಹತ್ರ ಏನಿದ್ರೆ ಎಲ್ಲ ಬಿಚ್ಚಿ ಆಸ್ತಿಕ್ ಹಾಕ್ರಿ. ಅವ್ರು ಬಂದಾಗ ವಾಪಸ್ ಆ ಕಡೆ ಹೋಗಿ ಹೋಗ್ತೀವಿ ಅಲ್ಲ ನಾವು ಸೆಕ್ಯೂರಿಟಿ. ಈ ಕಡೆ ಬಂದ್ರೆ ಹೋಗಿ ಅಲ್ಲ ಫೋನ್ ಮಾಡ್ರಿ ಅವ್ರಿಗೆ. ಅವ್ರು ಫೋನ್ ಮಾಡಿದಾಗ ಹೋಗ್ತೀನಿ ನಾನು. ಅಲ್ಲಿ ಬಾಸ್ ಇದು ನಿಮ್ಮ ಪ್ರಾಪರ್ಟಿ ಅಲ್ಲ. ಅವರೆಲ್ಲ ಅವ್ರಿಗೆ ಕೆಲಸ ಮಾಡಕ್ಕೆ ಬಿಟ್ಟಿಲ್ಲ. ನೀವು ಜೊತೆಗೆ ಅವ್ರ ಹತ್ರ ಅವ್ರ ಜಾಲಗೆದ ಹುಡುಗ ನಮಗೆ ಪಿಕ್ನಿಕ್ ಮಾಡೋದಕ್ಕೆ ಬಂದಿದ್ದಾರೆ ಅವರು. ಇಲ್ಲ ನೀವು ನಮ್ಗೆ ಅವ್ರು ಇಲ್ಲಿ ಇದ್ದಾರೆ ಹೇಳ್ಬಿಟ್ಟು ಅವ್ರು ನಮ್ಗೆ ಹೇಳಿದ್ದಾರೆ. ಆಮೇಲೆ ನೀವು ಯಾಕೆ ಹೇಳಿಲ್ಲ ನಮ್ಗೆ? ಅವ್ರ ಜಾಲಿಗೆ ಹುಡುಗಕ್ಕೆ ನಮ್ಮ ಸೈಟಲ್ಲಿ ಅವ್ನಿಗೆ ನಾನು ನಿಮ್ಗೆ ಏನ್ ಕೇಳಿದೆ? ಅವ್ರು ಆ ಕಡೆ ಇದ್ದಾರೆ, ಈ ಕಡೆ ಇದ್ದಾರೆ. ಆ ಕಡೆ ಎಲ್ಲ ಇಲ್ಲಿದ್ದಾರೆ. ಅವರು ಬೆಳಗ್ಗೆ 6 ಗಂಟೆಯಲ್ಲಿ ಇದ್ರು ಅವರು. ಇನ್ನು ಜಮೀನು ಕ್ರಯದಾರರಾದಂತಹ ಮುನಿಗೌಡ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮುನಿಗೌಡ ಅವರೇ ನಮಸ್ತೆ. ಕರೆ ಕಟ್ಟಾಗಿದೆ. ಈ ಜಮೀನು ವಿಚಾರ ಇದೆಯಲ್ಲ, ಇದು ಈಗ ಒಂದು ರೀತಿಯಲ್ಲಿ ಸಾಕಷ್ಟು ಆರೋಪಗಳಿಗೆ ಜೊತೆಗೆ ಅನುಮಾನಕ್ಕೂ ಕೂಡ ಕಾರಣ ಆಗ್ತಾ ಇರೋದು. ಇಂಡಿಯಾ ಬಿಲ್ಟ್ ರಿಯಾಲಿಟಿ ಅನ್ನುವಂಥ ಕಂಪನಿಗೆ ಸೇರಿದಂಥ ಜಮೀನಿದು.
ಈ ಸ್ವತ್ತು ಮೊದಲು ಸುರೇಶ್ ಕುಮಾರ್ ಅನ್ನೋರ ಹೆಸರಲ್ಲಿತ್ತು. ಆ ನಂತರ ಜಮೀನನ್ನ ಖರೀದಿ ಮಾಡಿದ ಈ ಖಾಸಗಿ ಕಂಪನಿ ಖರೀದಿ ಮಾಡಿದ ನಂತರದಲ್ಲಿ ಈ ಬಿಹಾರ ಮೂಲದ ಮಹಿಳೆ ನೀಲಂ ಎಂಬಾಕೆ ಬಂದು ಅಲ್ಲಿ ಒಂದಷ್ಟು ದೌರ್ಜನ್ಯವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇರೋದು. ಅದು ಪೊಲೀಸರನ್ನ ಕರ್ಕೊಂಡು ಬಂದೇ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಸದ್ಯ ಎಲ್ಲ ಜಮೀನಿನ ದಾಖಲೆ ಪತ್ರಗಳೆಲ್ಲವೂ ಕೂಡ ಖಾಸಗಿ ಕಂಪನಿಯ ಹೆಸರಿನಲ್ಲೇ ಇದೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಜೊತೆಗೆ ಈಗ ಜಮೀನು ಕ್ರಯದಾರರಾಗಿರುವಂತಹ ಮುನಿಗೌಡ ನಮ್ಮ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುನಿಗೌಡ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಏನಿದು ಜಮೀನು ಗಲಾಟೆ? ಮೊದಲು ಯಾರ ಹೆಸರಲ್ಲಿತ್ತು, ಯಾರು ಖರೀದಿ ಮಾಡಿದ್ರು, ಈಗ ಏಕಾಏಕಿಯಾಗಿ ಮಹಿಳೆ ಬಂದು ಈ ರೀತಿಯಾಗಿ ಹೇಳ್ತಾ ಇರೋದಕ್ಕೆ ಕಾರಣ ಏನು? ಮೇಡಮ್, ನಾವು ಸುರೇಶ್ ಕುಮಾರ್ ಅನ್ನೋರ್ ಕಡೆಯಿಂದ ಗೋವಿಂದ ರಾಜಕ್ಕ ಬಂದಿತ್ತು. ಗೋವಿಂದ ರಾಜು ಕಡೆಯಿಂದ ನಾವು ಕ್ರಯ ಮಾಡ್ಕೊಂಡಿದೀವಿ ಮೇಡಮ್. ಹಾ, ಅಂದ್ರೆ ಖಾಸಗಿ ಕಂಪನಿ ಇಂಡಿಯಾ ಬಿಲ್ಟ್ ರಿಯಾಲಿಟಿ ಅನ್ನೋ ಕಂಪನಿ. ನಾನು ರೈತನೇ. ಹಾ, ಇನ್ನೊಬ್ರು ಇಂಡಿಯಾ ಬಿಲ್ಡರ್ಸ್ ಅಂತ ಅಂದ್ಬಿಟ್ಟು 12 ಸರ್ವೆ ನಂಬರು. ಹಾ, ಅದು 5 ಎಕರೆ 3 ಗುಂಟೆ ಬೋಲ್ಡು ಪ್ಲಸ್ ಕಂಟೈನರ್ ಎಲ್ಲ ಇಟ್ಟಿದ್ವಿ ಅದ್ರಾಗ. ಹಾ, ಹಾ. ಈಗ ಪೊಲೀಸ್ನವ್ರು ಬಂದು ಅದನ್ನ ಎತ್ತಿಸ್ತಾವ್ರೆ. ಪೊಲೀಸ್ ದೌರ್ಜನ್ಯ ಅಂತ ಹೇಳಿ ಹಾಕಿ ಇದ್ ಮಾಡಿ ಮೇಡಮ್. ಅಂದ್ರೆ ನಿಮಗೆ ಸೇರಿದ್ದ ಜಮೀನು, ಈ ದಾಖಲೆ ಪತ್ರ ಎಲ್ಲ ಯಾರ ಹೆಸರಲ್ಲಿದೆ ಸರ್? ನಮ್ಮ ಹೆಸರಿಗೆ ಐತೆ ಮೇಡಮ್. ನಿಮ್ಮ ಹೆಸರಿಗೆ ಇದೆ. ಆ ಮಹಿಳೆ ಬಂದು ಏಕಾಏಕಿಯಾಗಿ ಈ ರೀತಿ ಹೇಳ್ತಾ ಇರೋದು ಯಾಕೆ? ಹಾಗಾದ್ರೆ ಏನಾದ್ರು ಡಾಕ್ಯುಮೆಂಟ್ಸ್ ಇಟ್ಕೊಂಡಿದ್ರಾ? ನಮ್ಗೂ ಬರ್ಬೇಕು ಅಂತ ಹೇಳ್ಬಿಟ್ಟು, ಇದು ಟ್ರಸ್ಟ್ ನಮ್ಗೂ ಬರ್ಬೇಕು ಅಂತ ಹೇಳ್ಬಿಟ್ಟು ಗಲಾಟೆ ಮಾಡಿ ಬೋಲ್ಡ್ ಎಲ್ಲ ಕಿತ್ತಾಕ್ತಾವಳೆ ಮೇಡಮ್, ಪೊಲೀಸ್ನವ್ರಿಗೆ ದುಡ್ಡು ಕೊಟ್ಟು. ಅಲ್ಲ, ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಇದೆಯಾ ಅಂತ? ಹಂಗೆ ಏಕಾಏಕಿಯಾಗಿ ಏನು ಡಾಕ್ಯುಮೆಂಟ್ ಇದ್ರೆ ಕೋರ್ಟ್ ಹೋಗ್ಲಿ ಮೇಡಮ್ ಅವರು. ಈಗ ನಿಮ್ಗೊಬ್ರಿಗೆ ಸೇರಿರೋ ಜಮೀನ ಅದು 5 ಎಕರೆ 3 ಗುಂಟೆ ಅಥವಾ ಅದರಲ್ಲಿ ಬೇರೆ ಪಾಲುದಾರರಿದ್ದಾರಾ? 5 ಎಕರೆ 3 ಗುಂಟೆ ಇಂಡಿಯಾ ಬಿಲ್ಡರ್ಸ್ ಅಮಿತ್ ಗರ್ಕಿ ಅನ್ನೋರ್ಕ ಇದಾಗೈತೆ. ಡಾಕ್ಯುಮೆಂಟ್ ಎಲ್ಲ ಕಳಿಸ್ಕೊಡ್ತೀನಿ ನಾನು ನಿಮ್ಗೆ. ಇನ್ನ 27 ಗುಂಟೆ ಮುನೇಗೌಡ ಅನ್ನೋರ್ಕ ಆಗೈತೆ ಮೇಡಮ್. 13/2. ಓಕೆ. ಈಗ ನಿಮಗ್ ಸೇರಿದಂತ ಜಾಗಕ್ಕೆ ಬಂದು ಅವರು ಆ ರೀತಿ ಹೇಳ್ತಾ ಇರೋದು. ಪೊಲೀಸ್ ಯಾಕೆ ನಿಮ್ಮ ಮೇಲೆ FIR ಹಾಕೊಂಡ್ರು ಹಾಗಾದ್ರೆ? ಪೊಲೀಸು ನಾವು ಇದು PC ಇದೆಲ್ಲ ಮಾಡ್ತಿದೀವಿ ಮೇಡಮ್. ಕೋರ್ಟಿಂದ ಇದೆಲ್ಲ ತಗೊಂಡು ಮಾಡ್ತಿದೀವಿ. ನಮ್ಕ ಇದು ಮಾಡ್ತಾ ಇಲ್ಲ. ಎಮ್ಮ ಹತ್ರ ಲಂಚ ತಿಂದ್ಬಿಟ್ಟು ನಮ್ಕ ಈ ತರ ತೊಂದರೆ ಕೊಡ್ತಾವ್ರೆ ಮೇಡಮ್. ಅಲ್ಲ, ಯಾರ್ದೋ ಜಾಗಕ್ಕೆ ಬಂದು ಇದು ನಮ್ ಜಾಗ ಅಂತ ಹೇಳೋದಕ್ ಬರೋದಿಲ್ಲ. ಆಕೆ ಹತ್ರ ಏನ್ ದಾಖಲೆ ಇದೆ ಅಂತ? ದಾಖಲೆ ಇದ್ರೆ ಅವ್ರು ಕೋರ್ಟಾಗ ಹೋಗಿ ಇದು ಮಾಡ್ಲಿ, ಸಬ್ಮಿಟ್ ಮಾಡ್ಲಿ ಮೇಡಮ್. ಅಂದ್ರೆ ಕೋರ್ಟಲ್ಲೇ ನೋಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದೀರಾ? ಅಂದ್ರೆ ಪೊಲೀಸರು ಇಲ್ಲಿ ಏನು ಸಹಾಯಕ್ ಬರ್ತಾ ಇಲ್ವಾ ನಿಮ್ಗೆ? ಹೇಗೆ? ಏನು ಬರ್ತಾ ಇಲ್ಲ ಮೇಡಮ್. ನಾವಲ್ಲಿ ಇವರು ಸೆಕ್ಯೂರಿಟಿನೆಲ್ಲ ತರುಂತಾರೆ, ಎತ್ತಾಕಣೋ ಬರ್ತಾರೆ, ಗಲಾಟೆ ಮಾಡ್ತಾವ್ರೆ ಮೇಡಮ್. ಓಕೆ, ಧನ್ಯವಾದ ಮುನಿಗೌಡ ಅವರೇ, ಪವರ್ ಟಿವಿ ಜೊತೆ ಮಾತಾಡಿದ್ದಕ್ಕೆ.